ಕೋರ್ಟಿನಲ್ಲಿ ವಿಚ್ಛೇದನಕ್ಕೆ ಸಂಬಂಧಿಸಿದಂತೆ ವಾದೋಪವಾದಗಳು ನಡೀತಾ ಇರ್ತವೆ. ಅಷ್ಟರಲ್ಲೇ ಆ ಹೆಂಡತಿ ಒಂದು ಷರತ್ತನ್ನು ಹಾಕ್ತಾಳೆ. ನನ್ನದೊಂದು ಸಣ್ಣ ವಿನಂತಿ ಏನಂದ್ರೆ, ನಾನು ಡೈವರ್ಸ್ ಪಡೆಯೋ ಮೊದಲು ನನ್ನ ಗಂಡನೊಂದಿಗೆ ಒಂದು ರಾತ್ರಿ ಕಳೆಯೋದಕ್ಕೆ ಬಯಸ್ತೇನೆ ಅಂತ. ಆ ಷರತ್ತನ್ನು ಕೇಳಿ ಕೋರ್ಟಲ್ಲಿರೋ ಲಾಯರ್ಗಳು ಮತ್ತು ಕೋರ್ಟಲ್ಲಿದ್ದ ಜನರ ಜೊತೆ ಜಡ್ಜಿ ಕೂಡ ಶಾಕ್ ಆಗ್ತಾರೆ. ಫ್ರೆಂಡ್ಸ್, ವಿಡಿಯೋ ತುಂಬ ಚೆನ್ನಾಗಿರುತ್ತೆ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಖಂಡಿತವಾಗಿಯೂ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸ್ಟೋರಿ ಒಳಗೋಗೋಣ. ಒಂದು ಸಿಟಿನಲ್ಲಿ ಫ್ಯಾಮಿಲಿ ಕೋರ್ಟಲ್ಲಿ ನೀತಾ ಮತ್ತು ಅವಳ ಗಂಡ ಅರುಣ್ ಅವರ ಕುಟುಂಬದ ಸದಸ್ಯರೊಂದಿಗೆ ಸೇರಿರುತ್ತಾರೆ. ಅವರ ವಿಚ್ಛೇದನ ತೆಗೆದುಕೊಳ್ಳೋದಕ್ಕೆ, ಡೈವರ್ಸ್ ತೆಗೆದುಕೊಳ್ಳೋದಕ್ಕೆ ಕೊನೆಯ ದಿನಾಂಕ ಆಗಿದ್ದರಿಂದ ಕೋರ್ಟಲ್ಲಿ ನ್ಯಾಯಾಧೀಶರ ಮುಂದೆ ನಿಂತಿರ್ತಾರೆ. ಇನ್ನು ತಕ್ಷಣ ನ್ಯಾಯಾಧೀಶರು ವಿಚ್ಛೇದನಕ್ಕೆ ನೀನು ಒಪ್ತೀಯಾ ಅಂತೇಳಿ ಅರುಣ್ ನನ್ನ ಕೇಳ್ತಾರೆ. ಅದಕ್ಕೆ ಅರುಣ್ ಮಾತಾಡ್ತಾ, ಸರ್, ನಾನು ವಿಚ್ಛೇದನಕ್ಕೆ ಒಪ್ತಾ ಇದ್ದೀನಿ ಅಂತ ಹೇಳ್ತಾನೆ. ಇನ್ನು ತಕ್ಷಣ ಜಡ್ಜ್ ಕೂಡ ಸರಿ ಅಂಥೇಳಿ ಎಡುತ್ತಾ ಆನಂತರ ನೀತಾಳನ್ನ ಪ್ರಶ್ನೆ ಮಾಡ್ತಾರೆ. ನೀನು ಕೂಡ ವಿಚ್ಛೇದನಕ್ಕೆ ಒಪ್ತೀಯಾ ನೀತಾ ಅಂತ ನ್ಯಾಯಾಧೀಶರು ಅಂದ್ರೆ ಜಡ್ಜ್ ಕೇಳ್ತಾರೆ. ಆದರೆ ನೀತಾ ಮಾತಾಡುತ್ತಾ, ನಾನು ವಿಚ್ಛೇದನಕ್ಕೆ ಒಪ್ತಾ ಇದ್ದೀನಿ ಸರ್, ಆದರೆ ಅದಕ್ಕಿಂತ ಮೊದಲು ನನ್ನದೊಂದು ಸಣ್ಣ ರಿಕ್ವೆಸ್ಟ್ ಇದೆ. ಅದೇನಂದ್ರೆ, ನಾನು ಡೈವರ್ಸ್ ಪಡೆಯೋದಕ್ಕಿಂತ ಮೊದಲು ನನ್ನ ಗಂಡನೊಂದಿಗೆ ಒಂದು ರಾತ್ರಿ ಕಳೆಯೋದಕ್ಕೆ ಬಯಸ್ತೀನಿ ಅಂತ ಹೇಳ್ತಾಳೆ. ಆ ಮಾತುಗಳನ್ನು ಕೇಳಿದ ಜಡ್ಜ್ ಕೋಪದಿಂದ, ನೀತಾ, ನಿನ್ನ ಡೈವರ್ಸ್ ಕೇಸು ಕಳೆದ 4 ವರ್ಷಗಳಿಂದ ಈ ಕೋರ್ಟಲ್ಲಿ ಮುಂದುವರಿತಾ ಇದೆ ಅಂತೇಳಿ ನಿನಗೆ ಗೊತ್ತಿದೆ ಅಲ್ವಾ? ಲಾಸ್ಟ್ ಟೈಮ್ ನಾನು ನಿನಗೆ 6 ತಿಂಗಳ ಸಮಯ ನೀಡಿದ್ದೆ. ಏನ್ ಹೇಳಿದ್ದೆ ನೆನಪಿದೆಯಾ ನಿನಗೆ? ನೀವಿಬ್ಬರು ಕೂಡ ಈ 6 ತಿಂಗಳು ಸರಿಯಾಗಿ ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ಳಿ ಅಂತ ಹೇಳಿದ್ದೆ ಅಲ್ವಾ? ಆನಂತರ ನಿಮ್ಮ ವಿಚ್ಛೇದನ ಫಿಕ್ಸ್ ಆಗೋಗಿದೆ. ಆ ಸಮಯದಲ್ಲಿ ನೀವು ಒಂದು ನಿರ್ಧಾರಕ್ಕೆ ಬರದೇ ಇದ್ರೆ, ಆಗ ನಾನು ನನ್ನ ಕಡೆಯಿಂದ ನಿರ್ಧಾರ ಹೇಳಿದ್ರೆ ಅದನ್ನು ನೀವು ಕಡ್ಡಾಯವಾಗಿ ಒಪ್ಕೊಳ್ಬೇಕು ಅಂಥೇಳಿ ಕೂಡ ನಿಮಗೆ ಹೇಳಿದ್ದೆ ಅಲ್ವಾ ಅಂತ ಜಡ್ಜ್ ನೀತಾಗೆ ಸ್ವಲ್ಪ ಗಟ್ಟಿಯಾಗಿ ಜೋರಾಗಿ ಮಾತಾಡ್ತಾರೆ. ಆದರೆ ಜಡ್ಜ್ ಕೂಡ ಒಬ್ಬ ಮನುಷ್ಯನೇ ಆಗಿದ್ದರಿಂದ ಅವರು ಕೂಡ ಒಬ್ಬ ಹೆಣ್ಣು ಮಗುವಿನ ತಂದೆ ಆಗಿರ್ತಾರಲ್ವಾ. ಅದಕ್ಕೆ ಅವರು ಮತ್ತೆ ಮನಸ್ಸಿನಲ್ಲಿ ಏನಂತೇಳಿ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಯಾರಿಗೊತ್ತು, ಒಂದು ರಾತ್ರಿ ನೀತಾ ಕೇಳ್ತಾ ಇದ್ದಾಳೆ, ಈ ಒಂದು ರಾತ್ರಿಯಲ್ಲಿ ಏನಾದರೂ ಮ್ಯಾಜಿಕ್ ನಡೆದು ಈ ಇಬ್ಬರು ಕೂಡ ಮತ್ತೆ ಸೇರಿ ಬದುಕುತ್ತಾರೋ ಏನೋ ಅಂತ ಅನ್ಸುತ್ತೆ. ಇದರಿಂದ ಒಂದು ಜೋಡಿಯನ್ನ ಅನಗತ್ಯವಾಗಿ ಬೇರ್ಪಡಿಸಿದ್ದೆವು ಅನ್ನೋ ಫೀಲಿಂಗ್ ನನಗೂ ಇರೋದಿಲ್ಲ ಅಂಥೇಳಿ, ಸರಿ ನೀತಾ, ನೀನು ಬಯಸಿದಂತೆ ನೀನೇನು ಗಂಡನೊಂದಿಗೆ ಒಂದು ರಾತ್ರಿ ಇಡೀ ಕಲಿಬಹುದು ಅಂಥೇಳಿ ಆ ನಂತರ ಅವರು ಅರುಣ್ ಕಡೆಗೆ ತಿರುಗ್ತಾರೆ. ಅರುಣ್, ನಿನ್ನ ಹೆಂಡತಿ ಬಯಸಿದಂತೆ ನೀನು ಅವಳೊಂದಿಗೆ ಒಂದು ರಾತ್ರಿ ಕಲಿಬೇಕು. ಅಂದ್ರೆ ಇವತ್ತು ರಾತ್ರಿಯಿಂದ ನಾಳೆ ಬೆಳಗ್ಗೆವರೆಗೆ ನೀವಿಬ್ರು ಜೊತೆಯಲ್ಲಿ ಇರಬೇಕು. ಆದ ನಂತರ ನೀವಿಬ್ಬರು ಸೇರಿ ನಾಳೆ ಬೆಳಗ್ಗೆ 10 ಗಂಟೆಗೆ ಮತ್ತೆ ಕೋರ್ಟಲ್ಲಿ ಹಾಜರಾಗಬೇಕು ಅಂತ ಹೇಳ್ತಾರೆ. ಇನ್ನು ನಾಳೆಯೇ ನಿಮಗೆ ಕೇಸಿಗೆ ಸಂಬಂಧಿಸಿದಂತೆ ಒಂದು ಅಂತಿಮ ಫೈನಲ್ ನಿರ್ಧಾರ ಕೂಡ ತೆಗೆದುಕೊಳ್ಳೋಣ ಅಂತ ಹೇಳ್ತಾರೆ. ಇನ್ನು ನೀತಾ ತಂದೆ ತಾಯಿಗಳು ತಕ್ಷಣ ಜಡ್ಜ್ ಮುಂದೆ ಬಂದು ನೀತಾಳೊಂದಿಗೆ ಮಾತಾಡ್ತಾ, ಅಮ್ಮ, ನಿನಗೇನಾದ್ರೂ ಆಗಿದ್ಯಾ? ಈ ಸಮಯದಲ್ಲಿ ಯಾಕೆ ಇಂಥ ನಿರ್ಧಾರ ತೆಗೆದುಕೊಳ್ತಾ ಇದೆಯಾ ಅಂಥೇಳಿ ಅವಳಿಗೆ ತಿಳಿ ಹೇಳುವ ಪ್ರಯತ್ನ ಮಾಡ್ತಾರೆ. ಇದರಿಂದ ಜಡ್ಜ್ ಕೂಡ ನೀತಾ ತಂದೆ ತಾಯಿಗಳ ಮಾತುಗಳನ್ನು ಕೇಳಿ, ಇಷ್ಟು ದಿನ ನಿಮ್ಮ ಮಗಳು ನಿಮ್ಮೊಂದಿಗೆ ಇದ್ದಳಲ್ವೇ, ಈಗ ನೀವು ನಿಮ್ಮ ಮಗಳಿಗೆ ಇಂಥ ಮಾತುಗಳನ್ನು ಹೇಳುವ ಮೊದಲು, ಕೋರ್ಟಿಗೆ ಬರುವ ಮೊದಲೇ ಅವಳಿಗೆ ಎಲ್ಲವನ್ನು ಹೀಗೆ ವಿವರಿಸಿದ್ದರೆ ಈಗ ನಿಮ್ಮ ಮಗಳು ಈ ರೀತಿ ಮಾತಾಡ್ತಾ ಇರಲಿಲ್ಲ. ಇದರಿಂದ ಇವತ್ತಿನ ನಿರ್ಧಾರ ಕೂಡ ನಿಮ್ಮ ಮಗಳ ಕೈಯಲ್ಲಿ ಇರ್ತಾ ಇತ್ತು ಅಲ್ವಾ? ಆದರೆ ಈಗ ಅವಳು ಆಲ್ರೆಡಿ ಒಂದು ನಿರ್ಧಾರ ತೆಗೆದುಕೊಂಡಿದ್ದಾಳೆ. ಆದ್ದರಿಂದ ತನ್ನ ಜೀವನವನ್ನು ಬದುಕಲು ಅವಳಿಗೆ ಎಲ್ಲ ಹಕ್ಕುಗಳು ಇವೆ. ಅವಳು ಬಯಸಿದಂತೆಯೇ ಅವಳು ಇವತ್ತು ತನ್ನ ಗಂಡನೊಂದಿಗೆ ಒಂದು ರಾತ್ರಿ ಕಲಿಬಹುದು. ಇದರಲ್ಲಿ ಜೋಕ್ ಮಾಡಿಕೊಳ್ಳಲು ನಿಮಗೆ ಯಾವುದೇ ಹಕ್ಕಿಲ್ಲ ಅಂತ ಹೇಳ್ತಾರೆ. ಇನ್ನು ಜಡ್ಜ್ ಅವರ ಮಾತುಗಳನ್ನು ಕೇಳಿದ ನಂತರ ಅವಳ ತಂದೆ ತಾಯಿ ಕೂಡ ಮೌನವಾಗಿ ಉಳಿದು ಬಿಡ್ತಾರೆ. ಇನ್ನು ಆನಂತರ ನೀತಾ ಕೋರ್ಟಿನಿಂದ ಹೊರಗೆ ಬರ್ತಾಳೆ. ಅವಳ ಗಂಡ ಅರುಣ್ ಕೂಡ ಕೋರ್ಟ್ನಿಂದ ಹೊರಗೆ ಬರ್ತಾನೆ. ಇದರಿಂದ ನೀತಾ ಅರುಣ್ ಹತ್ರ ಹೋಗಿ, ಜಡ್ಜ್ ಅವ್ರು ಹೇಳಿದ್ದು ನಿಮಗೆ ನೆನಪಿದೆ ಅಲ್ವಾ? ಇವತ್ತಿನ ರಾತ್ರಿ ನಾವಿಬ್ಬರು ಸೇರಿ ಕಲಿಬೇಕು. ಇಲ್ಲದೇ ಇದ್ರೆ ಅದು ಜಡ್ಜ್ ಅವರ ಆದೇಶವನ್ನು ಉಲ್ಲಂಘಿಸಿದಂತಾಗುತ್ತೆ. ದಯವಿಟ್ಟು ಇದು ನೆನಪಿಟ್ಕೊಳ್ಳಿ ಅಂತ ಹೇಳ್ತಾಳೆ. ಇನ್ನು ನೀತಾಳ ಮಾತುಗಳನ್ನು ಕೇಳಿ ಅರುಣ್ ಕೂಡ, ಸರಿ, ಹಾಗಾದ್ರೆ ನಾನಂತೂ ನಿನ್ನನ್ನು ನಮ್ಮ ಮನೆಗೆ ಮಾತ್ರ ಕರೆದುಕೊಂಡು ಹೋಗೋದಿಲ್ಲ ಅಂತ ಹೇಳ್ತಾನೆ. ಇದರಿಂದ ನೀತಾ ಮಾತಾಡ್ತಾ, ನಾನು ಕೂಡ ನಿಮ್ಮ ಮನೆಗೆ ಏನೋ ಬರೋದಿಲ್ಲ, ಅಂದರೆ ನಿಮ್ಮ ಮನೆಗೇನೋ ಬರೋದಿಲ್ಲ ಬಿಡಿ ಮಹಾಪ್ರಭು, ಯಾಕಷ್ಟೊಂದು ಭಯ? ಬದಲಾಗಿ ಈ ದಿನ ರಾತ್ರಿ ನಾವು ಯಾವುದಾದ್ರೂ ಒಂದು ಹೋಟೆಲ್ನಲ್ಲಿ ಒಂದು ರೂಮ್ ತಗೊಂಡು ಇರೋಣ ಅಂತ ಹೇಳ್ತಾಳೆ. ನಾನು ಯಾವುದಾದ್ರೂ ಹೋಟೆಲ್ನಲ್ಲಿ ರೂಮ್ ಬುಕ್ ಮಾಡಿ ನಿಮಗೆ ಫೋನ್ ಮಾಡ್ತೀನಿ, ಯಾವ ಹೋಟೆಲಿಗೆ ಬರಬೇಕು ಅಂತ ಹೇಳ್ತೀನಿ.
ನೀವು ಅಲ್ಲಿಗೆ ಬಂದು ಬಿಡಿ, ಅಷ್ಟು ಸಾಕು ಅಂತ ಹೇಳ್ತಾಳೆ. ಇನ್ನು ಆ ನಂತರ ನೀತಾ ಹೇಳಿದಂತೆ ಒಂದು ಒಳ್ಳೆಯ ಹೋಟೆಲ್ನಲ್ಲಿ ರೂಮ್ ಕೂಡ ಬುಕ್ ಮಾಡ್ತಾಳೆ. ಆ ನಂತರ ತನ್ನ ಗಂಡನಿಗೆ ಫೋನ್ ಮಾಡಿ ಸಾಯಂಕಾಲ ಒಂದು 7 ಗಂಟೆಗೆ ಹೋಟೆಲ್ಗೆ ಬರುವಂತೆ ಹೇಳ್ತಾಳೆ. ಇನ್ನು ಅರುಣ್ ಕೂಡ ನೀತಾ ಹೇಳಿದಂತೆಯೇ ಸುಮಾರು 7 ಗಂಟೆಗೆ ಹೋಟೆಲ್ಗೆ ತಲುಪ್ತಾನೆ. ಆ ನಂತರ ಅವಳು ಹೇಳಿದ ರೂಮ್ಗೆ ಹೋಗ್ತಾನೆ. ಆದರೆ ಅಷ್ಟೊತ್ತಿಗೆ ಆ ಕೋಣೆಯಲ್ಲಿ ನೀತಾ ಇರಲಿಲ್ಲ. ಇನ್ನು ಅವಳಿಗಾಗಿ ಕಾಯುತ್ತಾ ಇದ್ದ ಇವನು. ಒಂದು 20 ನಿಮಿಷಗಳ ನಂತರ ನೀತಾ ಹೊಸ ಮಧುವಣಗೆತ್ತಿಯಂತೆ ಒಂದು ಕೆಂಪು ಬಣ್ಣದ ಸೀರೆಯಲ್ಲಿ ಸುಂದರವಾಗಿ ನಲಿದು ಆ ಹೋಟೆಲ್ ರೂಮನ್ನು ಪ್ರವೇಶಿಸ್ತಾಳೆ. ಇನ್ನು ಅವಳನ್ನು ನೋಡಿದ ತಕ್ಷಣ ಅರುಣ್ ಒಂದು ಕ್ಷಣ ತಾನು ಮದುವೆಯಾದ ಮೊದಲ ರಾತ್ರಿಯನ್ನು ನೆನಪಿಸ್ಕೊಳ್ತಾನೆ. ಆದರೆ ಮತ್ತೆ ತನ್ನ ಮುಖವನ್ನು ಬದಲಾಯಿಸಿಕೊಂಡು ಎಂತಹ ಫೀಲಿಂಗ್ಸ್ ಇಲ್ಲದಂತೆ, ಯಾವುದೇ ಫೀಲಿಂಗ್ಸ್ ಇಲ್ಲದಂತೆ ನೀತಾಳನ್ನು ನೋಡ್ತಾ ಇರ್ತಾನೆ. ಯಾವುದೇ ಫೀಲಿಂಗ್ಸ್ ಹೊರಗೆ ಕಾಣಿಸದಂತೆ ನೀತಾಳನ್ನು ನೋಡದೆ ತನ್ನ ಮುಖವನ್ನು ಪಕ್ಕಕ್ಕೆ ತಿರುಗಿಸ್ಕೊಳ್ತಾನೆ. ಆದರೆ ನೀತಾ ಮಾತ್ರ ಅವನ ಪಕ್ಕಕ್ಕೆ ಬಂದು ಕೂತ್ಕೊಂತಾಳೆ. ಆ ನಂತರ ಅವಳು ತನ್ನ ಗಂಡನೊಂದಿಗೆ ನೀವು ಆರಾಮಾಗಿದ್ದೀರಾ ಅಂತ ಕೇಳ್ತಾಳೆ. ಇನ್ನು ಅವಳ ಮಾತುಗಳನ್ನು ಕೇಳಿ ಕೂಡ ಅರುಣ್ ಯಾವುದೇ ಸಮಾಧಾನ ಅಂದರೆ ಉತ್ತರ ಹೇಳಲಿಲ್ಲ. ಇದರಿಂದ ನೀತಾ ಅವಳಿಗೆ ಇನ್ನಷ್ಟು ಹತ್ತಿರ ಬಂದು ಕೂತ್ಕೊಂತಾಳೆ. ಇನ್ನು ಅರುಣ್ ಏನೋ ಅವಳಿಗೆ ಉತ್ತರ ನೀಡದಿದ್ರು ಅವಳಿಂದ ಇನ್ನಷ್ಟು ದೂರ ಸೆರೆದು ಒಂದು ಕಡೆ ಕೂತ್ಕೊಂಡ್ಬಿಡ್ತಾನೆ. ಆಮೇಲೆ ನೀತಾ ಅವನ ಹೆಗಲ ಮೇಲೆ ಕೈಯನ್ನು ಹಾಕಿ ಅವನ ಕಿವಿಯಲ್ಲಿ ಇವತ್ತು ರಾತ್ರಿ ಇಡೀ ನಿಮ್ಮ ಇಷ್ಟ ಬಂದಂತೆ ನೀವು ಮಾಡ್ಕೊಳ್ಳಿ ಅಂತ ಹೇಳ್ತಾಳೆ. ನೀವು ಏನು ಬೇಕಾದರೂ ಮಾಡ್ಬೋದು, ಈ ದಿನ ನೀವು ಏನು ಮಾಡಿದ್ರೂ ಕೂಡ ನಾನು ಬೇಡ ಅಂತ ಹೇಳೋದಿಲ್ಲ ಅಂತ ಹೇಳ್ತಾಳೆ. ಆದರೆ ನೀತಾ ಹೇಳಿದ ಮಾತುಗಳನ್ನು ಕೇಳಿ ಅರುಣ್ ಅವನ ಕಿವಿಗಳಿಗೆ ಏನೂ ಕೇಳಿಸದಂತೆ ವರ್ತಿಸ್ತಾನೆ. ಅವನು ನಿರ್ಜೀವವಾಗಿ ಹಾಗೆಯೇ ಕುಳಿತು ಬಿಟ್ಟಿರ್ತಾನೆ. ಆದರೆ ನೀತಾ ಮಾತ್ರ ಅದಕ್ಕೆ ಭಿನ್ನವಾಗಿ ವರ್ತಿಸ್ತಿರ್ತಾಳೆ. ಅವಳು ಒಳ್ಳೆಯ ರೊಮ್ಯಾಂಟಿಕ್ ಮೂಡ್ನಲ್ಲಿ ಅರುಣ್ ಜೊತೆ ಮಾತಾಡ್ತಾ ಇರ್ತಾಳೆ. ಆದರೆ ಅರುಣ್ ಮಾತ್ರ ಅವಳೊಂದಿಗೆ ಮಾತಾಡೋದಕ್ಕೆ ಏನೇನೂ ಇಷ್ಟಪಡೋದಿಲ್ಲ. ಇದರಿಂದ ನೀತಾ ತಾನೇ ಮುತುವರ್ಜಿ ವಹಿಸಿ ಅರುಣ್ನ ಕೈಗಳನ್ನು ತನ್ನ ಕೈಯೊಳಗೆ ತೆಗೆದುಕೊಳ್ಳೋದಕ್ಕೆ ಪ್ರಯತ್ನಿಸ್ತಾಳೆ. ಇನ್ನು ಅದನ್ನು ನೋಡಿದ ಅರುಣ್ ತಕ್ಷಣ ಎದ್ದು ನಿಂತು ಅವಳಿಂದ ದೂರ ಸರಿತಾನೆ. ಆಮೇಲೆ ಕೋಪದಿಂದ ಇದಕ್ಕೋಸ್ಕರ ನೀನು ಈ ದಿನ ಕೋರ್ಟ್ನಲ್ಲಿ ಜಡ್ಜ್ ಮುಂದೆ ನನ್ನೊಂದಿಗೆ ಒಂದು ರಾತ್ರಿ ಕಳೆಯಬೇಕು ಅಂತಂದಿದ್ದು ಅಂತ ಕೇಳ್ತಾನೆ. ನೀನು ಹೀಗೆ ಯೋಚನೆ ಮಾಡ್ತಾ ಇದೆಯಾ ಅಂತ ನನಗೆ ಮುಂಚೆನೇ ತಿಳಿದಿದ್ರೆ ನಾನು ಇಲ್ಲಿಗೆ ಬರ್ತಾ ಇರಲಿಲ್ಲ. ಯಾಕಂದರೆ ನಿನ್ನೊಂದಿಗೆ ಸಂಬಂಧ ಇಟ್ಕೊಳ್ಳುವ ಆಸೆ ನನಗೆ ಕಿಂಚಿತ್ತೂ ಇಲ್ಲ ಅಂತ ಹೇಳ್ತಾನೆ ಅರುಣ್. ಆದರೆ ಅರುಣ್ ಮಾತಾಡಿದ ಮಾತುಗಳನ್ನೆಲ್ಲ ಕೇಳ್ತಾ ಇದ್ರು ನೀತಾಗೆ ಅಸಲಿಗೆ ಸ್ವಲ್ಪವೂ ಕೋಪ ಬರಲಿಲ್ಲ. ಅವಳು ಪೂರ್ತಿ ಪ್ರಶಾಂತವಾಗಿ ಅವನ ಮಾತುಗಳನ್ನೆಲ್ಲ ಕೇಳಿಸ್ಕೊಳ್ತಾಳೆ. ಬಹುಶಃ ಅವಳು ಕೂಡ ಇನ್ನೇನೋ ಯೋಚಿಸ್ತಾ ಇರ್ಬೋದು. ಇನ್ನು ಅವಳ ಕಡೆ ನೋಡಿ ಕಿರುನೆಗೆ ನಗುತ್ತಾ, ಯಜಮಾನ್ರೆ, ಈ ದಿನ ನೀವು ಏನು ಮಾತಾಡಿದ್ರೂ ಕೂಡ ನನಗೆ ತೊಂದರೆ ಇಲ್ಲ ಅಂತ ಹೇಳ್ತಾಳೆ. ಯಾಕಂದರೆ ನೀವೇನು ಮಾತಾಡಿದ್ರೂ ಕೂಡ ಈಗಲೂ ಕೂಡ ನಾನು ನಿಮ್ಮ ಹೆಂಡತಿಯೇ ಅಂತ. ಈ ದಿನ ರಾತ್ರಿ ನಿಮಗೆ ನನ್ನ ಮೇಲೆ ಪೂರ್ಣ ಹಕ್ಕು ಇದೆ. ನೀವು ನನ್ನೊಂದಿಗೆ ನಿಮ್ಮ ಇಷ್ಟ ಬಂದಂತೆ ಕಲಿಬಹುದು ಈ ರಾತ್ರಿ. ನೀವೇನು ಮಾಡಿದ್ರೂ ಕೂಡ ನಾನು ಇಲ್ಲ ಅಂತ ಹೇಳೋದಿಲ್ಲ ಅಂತ ಹೇಳ್ತಾಳೆ. ಆದರೆ ನೀತಾಳ ಮಾತುಗಳನ್ನು ಕೇಳಿ ಅರುಣ್ಗೆ ಇನ್ನಷ್ಟು ಕೋಪ ಬಂತು. ತಕ್ಷಣ ಅವನು ಮಾತಾಡ್ತಾ, ನಿನ್ನ ಉದ್ದೇಶ ಏನು ಅಂತ ಕೇಳ್ತಾನೆ. ನನ್ನನ್ನು ಇಲ್ಲಿಗೆ ಯಾಕೆ ಬರೋದಕ್ಕೆ ಹೇಳ್ದೆ? ಒಂದು ರಾತ್ರಿ ನನ್ನೊಂದಿಗೆ ನೀನು ಯಾಕೆ ಜೊತೆಯಾಗಿರ್ಬೇಕು ಅಂತ ಅನ್ಕೊಂಡಿದ್ಯೋ? ನಿನ್ನ ಅಸಲಿ ಉದ್ದೇಶ ಏನು ಅಂತ ನೇರವಾಗಿ ಹೇಳು ಅಂತ ಪ್ರಶ್ನೆನ ಮಾಡ್ತಾನೆ. ನಿನಗೆ ಸಡನ್ ಆಗಿ ಈ ದಿನವೇ ನನ್ನೊಂದಿಗೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು? ಈ 4 ವರ್ಷಗಳಲ್ಲಿ ನಾನು ಎಷ್ಟೋ ಬಾರಿ ನೀತಾ ನಿನ್ನ ಮನಸ್ಸು ಬದಲಾಯಿಸ್ಕೋ, ನಾವಿಬ್ಬರು ಸೇರಿ ಇರೋಣ, ನೀತಾ ಡೈವರ್ಸ್ ಬೇಡ ಅಂತ ನಿನಗೆ ಎಷ್ಟೋ ಬಾರಿ ಹೇಳಿದ್ದೆ ಅಲ್ವಾ? ಆದರೆ ಈ 4 ವರ್ಷಗಳಲ್ಲಿ ನಿನಗೆ ಯಾವತ್ತೂ ಕೂಡ ನಿನ್ನ ಗಂಡನೊಂದಿಗೆ ಸೇರಿ ಇರಬೇಕೆಂಬ ಆಸೆ ಉಂಟಾಗಲಿಲ್ವಾ? ಆದರೆ ಇದನ್ನ ನೀನು ಸಡನ್ ಆಗಿ ಇಂಥ ನಿರ್ಧಾರ ಯಾಕೆ ತಗೊಂಡೆ? ಈ ದಿನ ರಾತ್ರಿ ನನ್ನೊಂದಿಗೆ ಯಾಕೆ ಹೀಗೆ ವರ್ತಿಸ್ತಾ ಇದೆಯಾ ಅಂತ ಕೇಳ್ತಾನೆ. ಇನ್ನು ಅವನು ಮಾತಾಡ್ತಾ ಇರುವ ಎಲ್ಲ ಮಾತುಗಳನ್ನು ಕೇಳಿದ ನೀತಾ ಅವನು ಹೇಳಿದ ಮಾತುಗಳಿಗೆ ಉತ್ತರವನ್ನು ನೀಡ್ತಾಳೆ. ಅವಳೇನೊಂದು ಹೇಳಿದ್ಲು ಅಂದರೆ, ಬಹುಶಃ ನೀವು ಮರ್ತೋಗಿರ್ಬೋದು, ಯಾವ ವಿಷಯಗಳಿಂದ ನಾವು ವಿಚ್ಛೇದನ ಪಡಿತಾ ಇದ್ದೀವೋ ಮತ್ತೆ ನೀವು ಅದೇ ರೀತಿ ಮಾತಾಡ್ತಾ ಇದ್ದೀರಿ ಅಂತ ಹೇಳಿದ್ಲು. ಇದರಿಂದ ಅರುಣ್ ಕೋಪದಿಂದ, ಈ ದಿನ ನಾವಿಬ್ರು ಅಂದರೆ ಈ ರಾತ್ರಿ ನಾವಿಬ್ರು ಯಾಕೆ ಜೊತೆಯಲ್ಲಿರಬೇಕು ಅಂಥೇಳಿ ನೀನು ಜಡ್ಜ್ ಮುಂದೆ ಹೇಳಿದ್ಯೋ ಆ ವಿಷಯದ ಬಗ್ಗೆ ಮೊದಲು ನನಗೆ ಹೇಳು ಅಂತ ಹೇಳ್ತಾನೆ. ಆಮೇಲೆ ನೀತಾ ಒಂದು ನೋವಿನಿಂದ ಒಂದು ಮಾತಾಡುತ್ತಾ, ಕಳೆದ 4 ವರ್ಷಗಳಿಂದ ನಮ್ಮ ಡೈವರ್ಸ್ ಕೇಸ್ ಕೋರ್ಟಲ್ಲಿ ನಡೀತಾನೆ ಇದೆ. ಆದರೆ ಕಳೆದ 3 ವರ್ಷಗಳಿಂದ ನೀವು ನನ್ನೊಂದಿಗೆ ಡೈವರ್ಸ್ ಬೇಡ ಅಂತ ಜಡ್ಜ್ ಮುಂದೆ ಹೇಳ್ತಾನೆ ಇದ್ದೀರಿ. ಆದರೆ ಕೊನೆಯ ಬಾರಿ ನಾವು 6 ತಿಂಗಳ ಹಿಂದೆ ಕೋರ್ಟಲ್ಲಿ ಭೇಟಿಯಾದಾಗ ನೀವು ಜಡ್ಜ್ ಮುಂದೆ ಡೈವರ್ಸ್ ಬೇಕು ಅಂತ ಕೇಳಿದ್ರಿ.
ಅಂದ್ರೆ ನಿಮಗೂ ನನ್ನಿಂದ ಬೇರ್ಪಟ್ಟು ಬದುಕಬೇಕು ಅಂತನೋ ಆಸೆ ಸತ್ತು ಹೋಯ್ತಾ ಅಂತ ಪ್ರಶ್ನೆಯನ್ನ ಮಾಡ್ತಾಳೆ. ಇನ್ನು ನೀತಾ ಮಾತಾಡಿದ ಮಾತುಗಳೆಲ್ಲ ಮೌನವಾಗಿ ಕೇಳಿದ ಅರುಣ್ ಅವಳಿಗೆ ಏನು ಅಂತ ಉತ್ತರ ಹೇಳಿದ್ನಂದ್ರೆ, ನೀತಾ, ಬಹುಶಃ ನೀನು ಮರೆತು ಹೋಗಿರಬಹುದು. ಯಾವ ವಿಷಯಗಳಿಂದ ನಾವು ವಿಚ್ಛೇದನ ಪಡಿತಾ ಇದ್ದೀವೋ ಆ ವಿಷಯದ ಬಗ್ಗೆ ನೀನು ಯಾವತ್ತೂ ಕೂಡ ನಾನು ನಿನಗೆ ಹತ್ತಿರವಾಗಬೇಕು, ನಿನ್ನೊಂದಿಗೆ ಪ್ರೀತಿಯಿಂದ ಇರಬೇಕು ಅಂತ ಅಂದುಕೊಂಡಾಗಲೆಲ್ಲ ನನ್ನೊಂದಿಗೆ ಈ ವಿಷಯದ ಮೇಲೆಯೇ ಜಗಳ ಮಾಡ್ತಾ ಇರ್ತೀಯ, ನನ್ನನ್ನು ಪ್ರತಿ ಬಾರಿ ಹಂಗಿಸ್ತಾ ಇರ್ತೀಯ. ಕೇವಲ ನಿನ್ನೊಂದಿಗೆ ಶಾರೀರಿಕ ಸಂಬಂಧಿಕ ಇಟ್ಟುಕೊಳ್ಳುವುದಕ್ಕೆ ನಾನು ನಿನ್ನೊಂದಿಗೆ ಚೆನ್ನಾಗಿ ಮಾತಾಡ್ತಾ ಇದ್ದೇನೆ ಅಂತೇಳಿ ಆ್ಯಕ್ಟಿಂಗ್ ಮಾಡ್ತಾ ಇದ್ದೇನೆ ಅಂತೇಳಿ ನನ್ನನ್ನು ಯಾವತ್ತೂ ಕೂಡ ಅವಮಾನಿಸ್ತಾಲೇ ಇದ್ದೆ. ನಾನು ಆಫೀಸ್ನಲ್ಲಿ ಬ್ಯುಸಿಯಾಗಿದ್ದಾಗಲೆಲ್ಲ ನೀನು ನನ್ನನ್ನು ಸರಿಯಾಗಿ ಗಮನಿಸ್ತಾ ಇರಲಿಲ್ಲ ಅಂತ ನನ್ನೊಂದಿಗೆ ಜಗಳವಾಡದೆ. ತಪ್ಪ, ನಾನು ನಿನ್ನ ಪ್ರತಿ ಅಗತ್ಯವನ್ನು ಪೂರೈಸೋದಕ್ಕೆ ಕಷ್ಟಪಡ್ತಾ ಇದ್ದೀನಿ ಅಂತನ್ನ ವಿಷಯವನ್ನು ಮಾತ್ರ ಮರೆತುಬಿಟ್ಟೆ. ನಿನ್ನೊಂದಿಗೆ ಪ್ರೀತಿಯಿಂದ ಮಾತಾಡಿದ್ರೆ ಮಾತ್ರ ನಿನ್ನ ಮೇಲೆ ಇಷ್ಟ ಇದೆ ಅಂತರ್ಥ ಅಲ್ವಾ? ಇಬ್ಬರ ಜೀವನ ಚೆನ್ನಾಗಿರೋದಕ್ಕೆ ನಾನು ಆಫೀಸ್ನಲ್ಲಿ ಕಷ್ಟಪಡ್ತಾ ಇದ್ದೀನಿ ಅಂತನ್ನ ವಿಷಯ ಮರೆತು ನಿನ್ನೊಂದಿಗೆ ಯಾವತ್ತೂ ಟೈಮ್ ಸ್ಪೆಂಡ್ ಮಾಡ್ತಾ ಇಲ್ಲ ಅಂಥೇಳಿ ನನ್ನ ಮೇಲೆ ಮುನಿಸಿಕೊಂಡು ನಿನ್ನ ತವರಿಗೆ ಹೊರಟು ಹೋದೆ. ಹೀಗೆ ಎಷ್ಟೋ ಸಣ್ಣ ಸಣ್ಣ ವಿಷಯಗಳಿಗೆ ನನ್ನೊಂದಿಗೆ ಎಷ್ಟೋ ಬಾರಿ ಜಗಳ ಆಡಿದ್ಯಾ. ಇನ್ನು ಆ ಮಾತುಗಳನ್ನೆಲ್ಲ ಕೇಳಿದ ನೀತಾ ಆ ಹಳೆಯ ವಿಷಯಗಳದೆಲ್ಲದರ ಬಗ್ಗೆ ಈಗ ನಿಮ್ಮೊಂದಿಗೆ ನಾನು ಜಗಳ ಆಡೋದಕ್ಕೆ ಇಷ್ಟ ಇಲ್ಲ. ನಾನು ಇವತ್ತು ನಿಮ್ಮೊಂದಿಗೆ ಸೇರಿ ಮಾತಾಡಬೇಕಂದುಕೊಂಡ ವಿಷಯ ಬೇರೆ ಇದೆ ಅಂತ ಹೇಳಿದ್ಲು. ಯಾಕಂದ್ರೆ ನೀತಾಗೆ ತನ್ನ ಗಂಡನ ನಡವಳಿಕೆ ಹೇಗಿರುತ್ತೆ ಅಂತೇಳಿ ಚೆನ್ನಾಗಿ ಗೊತ್ತು. ಇನ್ನು ತಕ್ಷಣ ನೀತಾ ಅರುಣ್ ಕಡೆ ನೋಡುತ್ತಾ, ಬಹುಶಃ ಈ ಪ್ರಪಂಚದಲ್ಲಿ ನಿನ್ನಂಥ ವ್ಯಕ್ತಿ ಯಾರೂ ಇರುವುದಿಲ್ಲವೇನೋ, ಯಾಕಂದ್ರೆ ನನ್ನಂಥ ಸುಂದರವಾದ ವಯಸ್ಸಿನಲ್ಲಿರುವ ಹುಡುಗಿ, ಅದು ಕೂಡ ನಿಮ್ಮ ಹೆಂಡತಿ, ನಿಮ್ಮುಂದೆ ಇಷ್ಟು ಸುಂದರವಾಗಿ ರೆಡಿಯಾಗಿ ನೀವು ಏನು ಮಾಡಿದ್ರು ಎಲ್ಲದಕ್ಕೂ ಸಿದ್ಧ ಅಂತ ಹೇಳ್ತಾ ಇದ್ರು, ನೀವು ಏನೇನೋ ಕಾರಣಗಳನ್ನ ಹೇಳಿ ನನ್ನಿಂದ ದೂರ ಇದ್ದೀರಿ. ನಿಮಗೆ ನಿಜವಾಗಿಯೂ ನನ್ನ ಮೇಲೆ ಪ್ರೀತಿ ಅಂತನ್ನೋದು ಪೂರ್ತಿಯಾಗಿ ಸತ್ತು ಹೋಗಿದೆ ಅಂಥೇಳಿ ನನಗೆ ಅರ್ಥ ಆಗ್ತಾ ಇದೆ ಅಂತ ಹೇಳ್ತಾಳೆ. ಇನ್ನು ಅವಳು ಮಾತಾಡಿದ ಮಾತುಗಳನ್ನು ಕೇಳಿದ ಅರುಣ್ ಮತ್ತೊಮ್ಮೆ ಅವಳಿಗೆ ಸ್ಪಷ್ಟವಾಗಿ ಹೇಳ್ದ, ನಾನು ನಿನಗೆ ಆಲ್ರೆಡಿ ಹೇಳಿದ್ದೆ ಅಲ್ವಾ, ನಿನ್ನೊಂದಿಗೆ ಇನ್ನು ಮುಂದೆ ಎಂತಹ ರಿಲೇಷನ್ ಇಟ್ಕೊಳ್ಳುವ ಉದ್ದೇಶ ನನಗಿಲ್ಲ ಅಂತ. ಯಾಕಂದ್ರೆ ನೀನು ಮರೆತು ಹೋಗಿರ್ಬೋದು, ನಿನಗೆ ನೆನಪಿಲ್ಲದೆ ಇದ್ರೆ ನನ್ನನ್ನು ನೆನಪು ಮಾಡೋದಕ್ಕೆ ಹೇಳ್ತ್ಯಾ. ನನ್ನೊಂದಿಗೆ ನೀನೇನು ಹೇಳಿದ್ಯೋ ಮರೆತು ಹೋದ್ನಾ? ನೀನು ಏನಂದೆ, ಹೆಣ್ಣಿನಿಂದ ಗಂಡಸು ಕೇವಲ ಒಂದು ಶಾರೀರಿಕ ಸುಖವನ್ನು ಮಾತ್ರ ಬಯಸ್ತಾನೆ ಅಂತ ಹೇಳಿದೆ. ಇನ್ನು ಅದು ದೊರೆತ ತಕ್ಷಣ ಅವಳ ಬಗ್ಗೆ ಗಂಡ ಅಸಲಿಗೆ ಏನು ಗಮನಿಸೋದಿಲ್ಲ ಅಂತ ಹೇಳಿದ್ದೆ ಅಲ್ವಾ? ಮತ್ತೆ ನನ್ನೊಂದಿಗೆ ಹಾಗೆ ಮಾತಾಡಿ ಅವಮಾನಿಸಿದ ನೀನು ಈ ದಿನ ನನ್ನೊಂದಿಗೆ ಯಾಕೆ ಈ ರೀತಿ ವರ್ತಿಸ್ತಾ ಇದೆಯಾ ಅಂತ ಕೇಳ್ತಾನೆ. ಮತ್ತೆ ನನ್ನೊಂದಿಗೆ ರಿಲೇಶನ್ಶಿಪ್ ಯಾಕೆ ಇಟ್ಕೊಳ್ಬೇಕು ಅಂತ ಅನ್ಕೊಳ್ತಾ ಇದೆಯಾ ಅಂತ ಅರುಣ್ ಕೇಳ್ತಾನೆ ನೀತಾಗೆ. ಅಸಲಿಗೆ ಇಷ್ಟಕ್ಕೂ ಅಸಲಿ ವಿಷಯ ಏನಂತ ಹೇಳು ನೀತಾ, ನೀನೇನೋ ಮನಸ್ಸಿನಲ್ಲಿ ಇಟ್ಕೊಂಡು ನನ್ನನ್ನು ಭೇಟಿಯಾಗಬೇಕು ಅಂತ ಅನ್ಕೊಂಡ ವಿಷಯ ನನಗೆ ಗೊತ್ತು, ಆದ್ದರಿಂದ ನಿನ್ನ ಮನಸ್ಸಿನಲ್ಲಿ ಇರೋದೇನೋ ಧೈರ್ಯವಾಗಿ ಹೇಳು ಅಂತ ಹೇಳ್ತಾನೆ. ಇದರಿಂದ ಅವಳು ಏನಂತ ಹೇಳಿದ್ಲಂದ್ರೆ, ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಿ ಯಜಮಾನ್ರೆ, ನಿಮ್ಮೊಂದಿಗೆ ಸಂಬಂಧ ಇಟ್ಟುಕೊಳ್ಳುವ ಉದ್ದೇಶ ನನಗೂ ಇಲ್ಲ. ಮುಖ್ಯವಾಗಿ ನಿಮ್ಮೊಂದಿಗೆ ಎಂಜಾಯ್ ಮಾಡೋದಕ್ಕಾಗಿ ಮಾತ್ರ ಈ ದಿನ ನಿಮ್ಮೊಂದಿಗೆ ಈ ರಾತ್ರಿ ಕಳೆಯಬೇಕು ಅಂತ ನಾನು ಅಂದುಕೊಂಡಿಲ್ಲ. ನಾನು ಕೇವಲ ಒಂದು ಪ್ರಶ್ನೆಗೆ ಉತ್ತರ ತಿಳ್ಕೊಳ್ಳೋದಕ್ಕೋಸ್ಕರವೇ ಈ ರಾತ್ರಿ ನಿಮ್ಮೊಂದಿಗೆ ಕಲಿಬೇಕು ಅಂತ ಅನ್ಕೊಂಡಿದ್ದೇನೆ. ಅದೇನು ಅಂದರೆ, ನಮ್ಮಿಬ್ಬರ ಡೈವರ್ಸ್ ಕೇಸು 4 ವರ್ಷಗಳಿಂದ ನಡೀತಾ ಇದೆ. 3 ವರ್ಷಗಳಿಂದ ಪ್ರತಿ ಬಾರಿ ಜಡ್ಜ್ ಮುಂದೆ ನನಗೆ ಡೈವರ್ಸ್ ಬೇಡವೆನ್ನುತ್ತಾ ನೀವೇ ಈ ಕೇಸನ್ನು ಇಲ್ಲಿವರೆಗೂ ತಂದಿದ್ರಿ. ಆದರೆ ಕೊನೆಯದಾಗಿ ನಾವು 6 ತಿಂಗಳ ಹಿಂದೆ ಕೋರ್ಟಲ್ಲಿ ಭೇಟಿಯಾದಾಗ ನೀವು ಜಡ್ಜ್ ಮುಂದೆ ನಾನು ಕೂಡ ವಿಚ್ಛೇದನಕ್ಕೆ ಸಿದ್ಧ ಸಾರ್ ಅಂತ ಹೇಳಿದ್ರಿ. ಅಂದಾಗೆ ನೀವು ನನ್ನಿಂದ ಬೇರ್ಪಟ್ಟ ನಂತರ ಬಹಳ ಸಂತೋಷವಾಗಿರಬೇಕು ಅಲ್ವಾ? ಹ್ಯಾಪಿಯಾಗಿ ನಿಮ್ಮ ಫ್ರೆಂಡ್ಸ್ ಜೊತೆ ಸುತ್ತಾ ಇರಬೇಕಲ್ವಾ? ಮುಖ್ಯವಾಗಿ ನೀವು ನೋಡೋದಕ್ಕೆ ಬಹಳ ದೌರ್ಬಲ್ಯವಾಗಿ ಕಾಣ್ತಾ ಇದ್ದೀರಿ. ಅಂದೇ ನಾನು ನಿಮ್ಮನ್ನು ನೋಡಿ ನೀವು ಯಾಕೆ ಹೀಗಾದ್ರಿ ಅಂತ ಯೋಚಿಸ್ತಾನೇ ಇದ್ದೆ. ನಿಮ್ಮ ಕಣ್ಣುಗಳಾಗಲಿ ಅಥವಾ ನಿಮ್ಮ ಮುಖವನ್ನಾಗಲಿ ನೋಡಿದ್ರೆ ನಿಮಗೆ ಜೀವನದ ಮೇಲೆ ವಿರಕ್ತಿ ಉಂಟಾದಂತೆ, ನಿಮ್ಮ ಜೀವನ ನಿಮಗೆ ಇಷ್ಟವಿಲ್ಲದಂತೆ ನೀವು ಕೋರ್ಟಲ್ಲಿ ಫೀಲ್ ಆಗ್ತಾ ಇರೋದು ನನಗೆ ಕಾಣಿಸ್ತು. ಅಸಲಿಗೆ ಈ 6 ತಿಂಗಳಲ್ಲಿ ಏನು ನಡೀತು? ಈ ದಿನ ಕೂಡ ನಿಮ್ಮ ಮುಖ ಯಾಕೆ ಹೀಗೆ ಸುಕ್ಕಾಗಿ ಬಹಳ ದೌರ್ಬಲ್ಯವಾಗಿ ಕಾಣಿಸ್ತಾ ಇದ್ದೀರಿ ಅಂತ ಕೇಳ್ತಾಳೆ. ಯಾವಾಗ ಎಷ್ಟೇ ಕಷ್ಟಗಳು ಬಂದರೂ, ನಮ್ಮಿಬ್ಬರ ಮಧ್ಯೆ ಎಷ್ಟೇ ಜಗಳಗಳಿದ್ರೂ ನೀವು ಯಾವಾಗಲೂ 4 ಜನರ ಮಧ್ಯೆ ಬಹಳ ಪ್ರಶಾಂತವಾಗಿ ಕಾಣಿಸ್ತಿದ್ದೀರಿ ಅಲ್ವಾ? ಅಂತಹ ನೀವು ಈ ರೀತಿ ಯಾಕೆ ತಯಾರಾದ್ರಿ?
ಯಾಕಂದರೆ ನೀವು ಇಂತಹ ಸಮಸ್ಯೆಗಳು ಎಂತಹ ಸಮಸ್ಯೆಗಳು ಬಂದರೂ ತಲೆ ಕೆಡಿಸ್ಕೊಳ್ದೆ ಬಹಳ ಆನಂದವಾಗಿರುವ ಟೈಪ್ ಮನುಷ್ಯ ಅಲ್ವಾ. ನಮ್ಮಿಬ್ಬರ ಮಧ್ಯೆ ಯಾವ ಜಗಳ ನಡೆದ್ರು, ಯಾವ ವಾದ ನಡೆದ್ರು ಯಾವಾಗಲೂ ನನ್ನೊಂದಿಗೆ ಪೈಪೋಟಿ ನಡೆಸಿ ವಾದ ಮಾಡ್ತಾ ಇದ್ರಿ ಅಲ್ವಾ. ಆದರೆ ಈ ದಿನ ನೀವು ನನ್ನೊಂದಿಗೆ ಮಾತಾಡೋದಕ್ಕೆ ಕೂಡ ಯಾಕೆ ಇಷ್ಟಪಡ್ತಾ ಇಲ್ಲ? ಇದಕ್ಕೆ ನಾನು ಉತ್ತರ ತಿಳಿದುಕೊಳ್ಳಬೇಕು ಅಂತ ಅನ್ಕೊಳ್ತಾ ಇದ್ದೀನಿ. ಬಹುಶಃ ನೀವು ಒಂದು ವೇಳೆ ನನಗೆ ನಿಜವಾಗಿಯೂ ಪ್ರಾಮಾಣಿಕವಾಗಿ ಒಂದು ಉತ್ತರ ಹೇಳದಿದ್ರೆ ನಾನು ನಿಮಗೆ ವಿಚ್ಛೇದನ ಕೂಡ ನೀಡುವುದಿಲ್ಲ ಅಂತ ಹೇಳ್ತಾನೆ. ಅವಳ ಮಾತುಗಳನ್ನ ಕೇಳಿದ ಅರುಣ್ ಸ್ವಲ್ಪ ಆಶ್ಚರ್ಯಪಟ್ಟು ಏನೊಂದು ಹೇಳೋದಂದ್ರೆ, ನೀನು ನನಗೆ ಡೈವರ್ಸ್ ನೀಡಿದ್ರು ನೀಡದೇ ಇದ್ರು ಇನ್ನೇನು ಕೆಲವು ತಿಂಗಳಲ್ಲಿ ಅಥವಾ 1 ವರ್ಷದೊಳಗೆ ನಿನ್ನನ್ನು ಬಿಟ್ಟು ನಾನು ಪೂರ್ತಿಯಾಗಿ ದೂರ ಹೋಗ್ತಾ ಇದ್ದೀನಿ. ಆಮೇಲೆ ನೀನು ನನ್ನ ಮುಖವನ್ನು ನೋಡಬೇಕಂದ್ರೂ ಕೂಡ ನೋಡೋದಕ್ಕೆ ಸಾಧ್ಯ ಇಲ್ಲ. ನೀನು ಬಯಸಿದ್ರೂ ಕೂಡ ಅದು ಯಾವತ್ತೂ ನಡೆಯೋದಿಲ್ಲ ಅಂತ ಹೇಳ್ತಾನೆ. ಇನ್ನು ಅವನ ಮಾತುಗಳನ್ನು ಕೇಳುತ್ತಾ ನೀತಾ ಹೀಗಂತಾಳೆ, ಇಷ್ಟಕ್ಕೂ ನೀವು ಏನು ಮಾತಾಡ್ತಾ ಇದ್ದೀರೋ ನನಗೆ ಅರ್ಥ ಆಗ್ತಾ ಇಲ್ಲ, ಸ್ವಲ್ಪ ಅರ್ಥ ಆಗುವಂತೆ ಹೇಳ್ತೀರಾ ಅಂತ ಕೇಳ್ತಾಳೆ. ಅಸಲಿ ವಿಷಯ ಏನು? ನಮ್ಮ ಮದುವೆ ಆದಾಗಿನಿಂದ ಇಲ್ಲಿವರೆಗೂ ಕೂಡ ನಿಮ್ಮ ಹೃದಯದಲ್ಲಿ ಯಾವತ್ತಾದರೂ ಸರಿ ನೀವು ನಿಜವಾಗಿಯೂ ನನ್ನನ್ನು ಪ್ರೀತಿಸಿದ್ರೆ ಈ ದಿನ ಖಂಡಿತವಾಗಿಯೂ ನೀವು ಅಸಲಿ ನಿಜವೇನು ಅಂತ ಖಂಡಿತವಾಗಿಯೂ ಹೇಳಲೇಬೇಕು ಅಂತ ಕೇಳ್ತಾಳೆ. ಇದರಿಂದ ನೀತಾ ಮಾತುಗಳನ್ನು ಕೇಳಿದ ಅರುಣ್ ಹೃದಯ ಕೂಡ ಸ್ವಲ್ಪ ಕರಗಿತು. ಯಾಕಂದ್ರೆ ಅವಳ ಕಣ್ಣಿನಿಂದ ಅಷ್ಟರಲ್ಲೇ ಕಣ್ಣೀರು ಸುರಿಯೋದಕ್ಕೆ ಆರಂಭ ಆಗಿರೋದನ್ನ ಅರುಣ್ ಗಮನಿಸ್ತಾ ಇದ್ದ. ಇನ್ನು ಅವಳ ಅಳುವನ್ನ ನೋಡಿ ಅರುಣ್ ಕೂಡ ಕರಗಿ ಹೋಗಿ ಅಸಲಿ ನಿಜವನ್ನ ಕೇಳೋದಕ್ಕೆ ಶುರು ಮಾಡ್ದ. ನಾವು ಕೊನೆಯ ಬಾರಿ ಕೋರ್ಟಲ್ಲಿ ಭೇಟಿಯಾದಾಗ ಅಂದ್ರೆ 6 ತಿಂಗಳ ಹಿಂದೆ ನಿನಗೆ ನೆನಪಿದೆ ಅಲ್ವಾ? ಅದಕ್ಕೆ 2-3 ದಿನಗಳ ಮುಂಚೆ ನನಗೆ ಅಕಸ್ಮಾತಾಗಿ ಹೊಟ್ಟೆಯಲ್ಲಿ ನೋವು ಬಂತು. ಆಮೇಲೆ ನಾನು ಹಾಸ್ಪಿಟಲ್ಗೆ ಚೆಕಪ್ ಮಾಡಿಸ್ಕೊಳ್ಳೋದಕ್ಕೆ ಹೋದೆ. ನಾನು ಪೂರ್ತಿ ಚೆಕಪ್ ಮಾಡಿಸ್ಕೊಂಡ ಮೇಲೆ ಹೊರಬಿದ್ದ ವಿಷಯ ಏನಂದ್ರೆ ನನಗೆ ಸ್ಟಮಕ್ ಕ್ಯಾನ್ಸರ್ ಇದೆ ಅಂತ ತಿಳಿದು ಬಂತು. ಬಹುಶಃ ಈಗ ನಾನು 6 ತಿಂಗಳು ಅಥವಾ 1 ವರ್ಷಕ್ಕಿಂತ ಹೆಚ್ಚು ದಿನ ಬದುಕೋದಿಲ್ಲ ಅಂತ ಡಾಕ್ಟರ್ ಹೇಳಿಬಿಟ್ಟಿದ್ದಾರೆ. ಈಗ ನನ್ನೆಂದಿಗೆ ಸೇರಿದ್ದರೂ ಅಥವಾ ನಮಗೆ ಮಕ್ಕಳಿದ್ರೂ ಕೂಡ ನನಗೆ ಬದುಕಬೇಕು ಅಂತ ಒಂದು ಆಸೆ ಇರ್ತಾ ಇತ್ತು. ಆದರೆ ಈಗ ನನ್ನ ಜೀವನದಲ್ಲಿ ನನಗೆ ಅಂತಹ ಗುರಿಯಾಗಲಿ ಜವಾಬ್ದಾರಿಯಾಗಲಿ ಇಲ್ಲ. ಅದಕ್ಕೆ ಈಗ ನನ್ನ ಜೀವನದ ಮೇಲೆ ಕೂಡ ನನಗೆ ಪ್ರೀತಿ ಅನ್ನೋದು ಪೂರ್ತಿಯಾಗಿ ಹೋಯಿತು. ಈಗ ನಾನು ಕಳೆದುಕೊಳ್ಳೋದಕ್ಕೆ ನನ್ನ ಬಳಿ ಏನೂ ಇಲ್ಲ. ಆದ್ದರಿಂದ ನನಗೆ ಈ ಜೀವನದ ಮೇಲೆ ಪೂರ್ತಿ ಇಂಟ್ರೆಸ್ಟ್ ಹೋಗಿದೆ. ಇನ್ನು ನಾನು ಬದುಕಿದ್ರೂ ಎಂಥ ಪ್ರಯೋಜನ ಇಲ್ಲ ಅಂಥೇಳಿ ನನಗೆ ಅರ್ಥ ಆಗೋಯ್ತು. ನನ್ನ ಜೀವನದ ಮೇಲಿರೋ ಆಸೆಗಳ ನೆಲವನ್ನು ಈಗಾಗಲೇ ಬಿಟ್ಟು ಕೊಟ್ಟಿದ್ದೇನೆ ಅಂಥೇಳಿ ಅರುಣ್ ಹೇಳ್ತಾನೆ. ತನ್ನ ಗಂಡನಿಗೆ ಕ್ಯಾನ್ಸರ್ ಅಂತ ತಿಳಿದ ತಕ್ಷಣ, ಅದು ಕೂಡ ಅವನ ಬಾಯಿಂದ ಕೇಳಿದ ತಕ್ಷಣ ನೀತಾ ಎಷ್ಟೋ ಭಾವೋದ್ವೇಗಕ್ಕೆ ಒಳಗಾಗ್ತಾಳೆ. ಅವಳ ಕಣ್ಣುಗಳಿಂದ ಕಣ್ಣೀರು ಬರೋದಕ್ಕೆ ಶುರುವಾಯಿತು. ಇದರಿಂದ ಅವಳು ಯೋಚಿಸೋದಕ್ಕೆ ಶುರು ಮಾಡಿದ್ಲು. ಯಾವ ಗಂಡನ ದೀರ್ಘಾಯುಷ್ಯಕ್ಕೋಸ್ಕರ ತಾನು ಮದುವೆಯಾದಾಗಿನಿಂದ ವಾರದಲ್ಲಿ 3-4 ದಿನ ಉಪವಾಸ ಇರ್ತಾ ಇದ್ಲೋ, ಆ ಉಪವಾಸಗಳು ಇರೋದ್ರಿಂದ ಅವನಿಗೆ ದೂರವಾಗಿದ್ದಾಗ ತನ್ನ ಗಂಡ ತನ್ನೊಂದಿಗೆ ಯಾವಾಗಲೂ ಜಗಳ ಆಡ್ತಾ ಇದ್ದ. ಈ ಉಪವಾಸಗಳು ಯಾಕೆ ನನ್ನನ್ನು ದೂರ ಬಿಡಲೇ ಅಂತ ತನ್ನನ್ನು ದೂರ್ತಾ ಇದ್ಲು. ನನ್ನನ್ನು ದೂರ ಮಾಡೋದಕ್ಕೋಸ್ಕರ ಉಪವಾಸ ಮಾಡ್ತಾ ಇದೆಯಾ ಅಂತ ದೂರ್ತಾ ಇದ್ದ. ಅಂತ ತನ್ನ ಗಂಡನಿಗಾಗಿ ಎಷ್ಟು ಪೂಜೆಗಳು ಉಪವಾಸಗಳು ಮಾಡಿದ್ಲು. ಅಂತ ತನ್ನ ಗಂಡ ಈ ದಿನ ಮೃತ್ಯುವಿನೊಂದಿಗೆ ಒಂಟಿಯಾಗಿ ಹೋರಾಡ್ತಾ ಇದ್ದಾನೆ. ಎಲ್ಲಕ್ಕಿಂತ ಹೆಚ್ಚಾಗಿ ಅವನು ತಾನು ಬದುಕಲು ಕೂಡ ಇನ್ನು ಮುಂದೆ ಎಂಥ ಆಸೆ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಅವನ ಪರಿಸ್ಥಿತಿ ಬಗ್ಗೆ ತಿಳಿದುಕೊಂಡು ನೀತಾ ನಿಜವಾಗಿಯೂ ತುಂಬ ಎಮೋಷನಲ್ ಆದ್ಲು. ಇನ್ನು ಅವಳು ಭಾವೋದ್ವೇಗಕ್ಕೆ ಒಳಗಾಗಿ ತಕ್ಷಣ ಅರುಣ್ನನ್ನ ಅಪ್ಪಿಕೊಂಡ್ಲು. ಆದರೆ ಅರುಣ್ ಮಾತ್ರ ನೀತಾ ತನ್ನನ್ನು ಹತ್ತಿರಕ್ಕೆ ತೆಗೆದುಕೊಂಡ್ರು ಎಂತಹ ಸ್ಪಂದನೆ ಇಲ್ಲದೆ ಹಾಗೇ ನಿಂತುಬಿಟ್ಟ. ಅವನ ಮನಸ್ಸಿನಲ್ಲಿ ಏನಂದುಕೊಳ್ತಾ ಇದ್ನಂದ್ರೆ, ಇನ್ನು ಮುಂದೆ ನಾನು ಬದುಕಿರೋದು ಸಾಧ್ಯ ಇಲ್ಲ. ಈಗ ಒಂದು ವೇಳೆ ನಾನು ಮತ್ತೆ ನೀತಾಳೊಂದಿಗೆ ಸ್ವಲ್ಪ ಪ್ರೀತಿಯಿಂದ ಇದ್ರೂ ಮತ್ತೆ ಅವಳ ಮನಸ್ಸು ಬದಲಾಗಿ ನನ್ನೊಂದಿಗೆ ಸೇರಿ ಇರಬೇಕು ಅಂತ ಅಂದ್ಕೊಂಡ್ರೆ ಜೀವಮಾನವಿಡೀ ನನ್ನನ್ನು ಮರೆಯದೇ ಇದ್ದ ಹಾಗೆ ತನ್ನ ಜೀವನವನ್ನು ಕೂಡ ಹಾಳು ಮಾಡಿಕೊಳ್ತಾಳೆ. ಅದಕ್ಕೆ ನೀತಾಳೊಂದಿಗೆ ಅರುಣ್ ಸ್ವಲ್ಪ ಕಠಿಣವಾಗಿ ವರ್ತಿಸ್ಬೇಕು ಅಂತ ಅನ್ಕೊಂತಾನೆ. ಅದಕ್ಕೆ ನೀತಾಳನ್ನ ದೂರ ತಳ್ಳಿ, ನೀತಾ ನೀನು ಕೇಳಿದ್ದಕ್ಕೆ ಸಮಾಧಾನ ನಾನು ನಿನಗೆ ಹೇಳಿದ್ದೇನೆ ಅಲ್ವಾ, ಅಂದರೆ ಉತ್ತರ ಹೇಳಿದ್ದೀನಿ ಅಲ್ವಾ, ನೀನು ಯಾವುದನ್ನ ನನ್ನ ಹತ್ತಿರದಿಂದ ತಿಳ್ಕೊಳ್ಬೇಕಂತ ಬಯಸಿದ್ಯೋ ಆ ಪೂರ್ತಿ ವಿಷಯ ನಿನಗೆ ಅರ್ಥವಾಯ್ತಲ್ವಾ. ನಾನು ಯಾಕೆ ಸುಸ್ತಾಗಿದ್ದೀನಿ, ದೌರ್ಬಲ್ಯವಾಗಿದ್ದೇನೆ ಅಂತ ಕೂಡ ನೀನು ಹೇಳಿದ್ದೇನೆ ಅಲ್ವಾ. ಇನ್ನು ನನಗೆ ನಿನ್ನೊಂದಿಗೆ ಜೊತೆಯಾಗಿರುವ ಆಸಕ್ತಿ ಕೂಡ ಇಲ್ಲ. ಇನ್ನು ನನ್ನ ಜೀವನದಲ್ಲಿ ಮತ್ತೆ ನಿನ್ನೊಂದಿಗೆ ಜೊತೆಯಾಗಿರುವ ಅವಕಾಶ ಕೂಡ ಬರಲಿಕ್ಕಿಲ್ಲ ಅಂತ ಹೇಳ್ತಾನೆ. ನಿನಗೆ ನನ್ನ ಪರಿಸ್ಥಿತಿ ಅರ್ಥವಾಗಿದೆ, ಆದ್ದರಿಂದ ಇನ್ನು ನಾನು ಹೋಗ್ತಾ ಇದ್ದೀನಿ ಅಂತ ಹೇಳ್ತಾನೆ. ಇದರಿಂದ ತಕ್ಷಣ ನೀತಾ ಅರುಣ್ನ ಕೈಯನ್ನು ಹಿಡಿದುಕೊಂಡು, ನಿನಗೆ ಜಡ್ಜ್ ಅವರು ಹೇಳಿದ ಮಾತುಗಳು ನೆನಪಿಲ್ವಾ, ನೀವು ಬೆಳಗ್ಗೆವರೆಗೆ ನನ್ನೊಂದಿಗೆ ಇರಬೇಕು, ಆನಂತರ ನಿಮ್ಮ ಇಷ್ಟ ಅಂತ ಹೇಳ್ತಾಳೆ.
ಯಾಕಂದರೆ ನಾಳೆ ಬೆಳಗ್ಗೆ 10 ಗಂಟೆಗೆ ಜಡ್ಜ್ ಮುಂದೆ ಹಾಜರಾಗಿ ನಮ್ಮ ವಾಗ್ಮೂಲ ಅಂದರೆ ಬಾಯಿ ಮಾತನ್ನು ನೀಡಿ ನಮ್ಮಿಬ್ರಿಗೂ ಡೈವರ್ಸ್ ಪಡಿಬಹುದು ಅಂತ ಹೇಳ್ತಾಳೆ. ಬಹುಶಃ ನಾನು ಮತ್ತೆ ನಿಮ್ಮೊಂದಿಗೆ ಈ ಜೀವನದಲ್ಲಿ ಜೊತೆಯಾಗಿರೋದಿಲ್ವೇನೋ, ನಿಮಗೂ ಕೂಡ ಮತ್ತೆ ಇನ್ನೊಂದು ಅವಕಾಶ ಬರಲಿಕ್ಕಿಲ್ಲ. ಆದ್ದರಿಂದ ನಾನು ನಿಮಗೆ ಮತ್ತೆ ಹೇಳ್ತಾ ಇದ್ದೀನಿ, ನೀವು ಈ ದಿನ ರಾತ್ರಿ ನನ್ನೊಂದಿಗೆ ಹೇಗೆ ಇರಬೇಕಂದ್ರೂ ನಿಮ್ಮ ಇಷ್ಟ, ನಾನು ಬೇಡ ಅನ್ನೋದಿಲ್ಲ ಅಂತ ಹೇಳ್ತಾಳೆ. ಆದರೆ ಅಷ್ಟರಲ್ಲೇ ಎಷ್ಟೋ ಎಮೋಷ್ನಲ್ ಆಗಿ ಮತ್ತು ಅನಾರೋಗ್ಯದಿಂದ ಬಳಲ್ತಾ ಇರುವ ಅರುಣ್ ಮೂಡ್ ಮಾತ್ರ ಅಸಲಿಗೆ ಚೆನ್ನಾಗಿರಲಿಲ್ಲ. ಯಾಕಂದರೆ ಅವನು ಈಗಾಗಲೇ ಮನಸ್ಸಿನಲ್ಲಿ ತುಂಬ ಬಾಧೆ ಪಡ್ತಾ ಇರ್ತಾನೆ. ಅದಕ್ಕೆ ತನಗೆ ಎಷ್ಟೋ ಇಷ್ಟವಾದ ತನ್ನ ಹೆಂಡತಿ ತನ್ನನ್ನು ಹತ್ತಿರಕ್ಕೆ ಕರೆದುಕೊಳ್ಳಿ ಅಂತ ಹೇಳ್ತಾ ಇದ್ರು ಅವಳನ್ನು ದೂರವಿಡುತ್ತಲೇ ಇದ್ದಾನೆ. ಅದಕ್ಕಿಂತ ಹೆಚ್ಚಾಗಿ ಅವಳೊಂದಿಗೆ ಮತ್ತೆ ರಿಲೇಷನ್ ಇಟ್ಕೊಂಡು ಅವಳ ಜೀವನವನ್ನು ಕೂಡ ಇನ್ನಷ್ಟು ತೊಂದರೆ ಪಡಿಸ್ಬೇಕೆಂದು ಅವನು ಅಂದುಕೊಳ್ತಿಲ್ಲ. ಆ ನಂತರ ಅವರಿಬ್ಬರು ಮಂಚದ ಮೇಲೆ ಒಬ್ರಿಗೊಬ್ರು ದೂರವಾಗಿ ಕುಳಿತುಕೊಂಡ್ರು. ಇಬ್ಬರು ಕೂಡ ತಮ್ಮ ಜೀವನದಲ್ಲಿನ ಹಳೆಯ ನೆನಪುಗಳನ್ನು ನೆನಪಿಸಿಕೊಂಡ್ರು. ತಮ್ಮ ಜೀವನದಲ್ಲಿ ನಡೆದ ಎಷ್ಟು ಮಧುರ ಕ್ಷಣಗಳನ್ನು ನೆನಪಿಸ್ಕೊಂಡ್ರು. ಅವರ ಮದುವೆಯಾದ ನಂತರ ಅವರು ಹ್ಯಾಪಿಯಾಗಿದ್ದು ಪ್ರೀತಿಯಿಂದ ಕಳೆದ ಆ ಕ್ಷಣಗಳಿಂದ ಮೊದಲುಗೊಂಡು ಆ ನಂತರ ಅವರ ಜೀವನದಲ್ಲಿ ಬಂದ ಸಣ್ಣ ಸಣ್ಣ ಜಗಳಗಳು, ಕೊನೆಗೆ ಅವರು ವಿಚ್ಛೇದನ ತೆಗೊಳ್ತಾ ಇರುವ ಕಾರಣಗಳು ಎಲ್ಲದರ ಬಗ್ಗೆ ಮಾತಾಡ್ತಾ ಮತ್ತೆ ನಿಂದೆ ತಪ್ಪು ಅನ್ನುತ್ತಾ ಇಬ್ಬರು ಕೂಡ ಮತ್ತೊಮ್ಮೆ ಚೆನ್ನಾಗಿ ಜಗಳವಾಡಿದ ನಂತರ ಒಬ್ಬರ ಮೇಲೆ ಒಬ್ಬರಿಗೆ ಮತ್ತೆ ಕೋಪ ಬಂತು. ಇನ್ನು ಅವರ ಕೋಪ ಹದ್ದು ಮೀರಿ ನೀತಾ ಒಂದು ಕಡೆಗೆ ತಿರುಗಿ ಮಲಗಿದ್ರೆ ಅರುಣ್ ಇನ್ನೊಂದು ಕೂಡ ಕಡೆಗೆ ತಿರುಗಿ ಮಲಗದ. ಆದರೆ ಆ ಇಬ್ಬರು ಕಣ್ಣು ಮುಚ್ಚುತ್ತಾರೆ. ಆದರೆ ಮನಸ್ಸಿನಲ್ಲಿ ಕೆಲವು ಸಾವಿರ ಆಲೋಚನೆಗಳಿಂದ ತೊಳಲಾಡ್ತಾ ಇರುತ್ತೆ. ಅಂತಹ ಪರಿಸ್ಥಿತಿಯಲ್ಲಿ, ಅಂತಹ ವಾತಾವರಣದಲ್ಲಿ ಯಾರಿಗಾದ್ರೂ ಹೇಗೆ ನಿದ್ದೆ ಬರುತ್ತೆ ಹೇಳಿ? ಆದ್ದರಿಂದ ಇಬ್ಬರೂ ಕೂಡ ಕಣ್ಣನ್ನು ಮುಚ್ಚಿ ನಿದ್ದೆ ಮಾಡೋದಕ್ಕೆ ಪ್ರಯತ್ನಿಸಿ ಯಾವಾಗಲೂ ನಿದ್ದೆ ಹೋಗ್ತಾರೆ. ಇನ್ನು ಬೆಳಗ್ಗೆ ಸುಮಾರು 7 ಗಂಟೆಗೆ ನೀತಾ ಫೋನಲ್ಲಿ ಅಲಾರಾಮ್ ಮುಳುಗಿದ್ರಿಂದ ಅವಳು ಎದ್ದು ತನ್ನ ಗಂಡನನ್ನು ಕೂಡ ನಿದ್ದೆಯಿಂದ ಎಬ್ಬಿಸಿ ಈಗ ನೀವು ಹೋಗೋ ಸಮಯ ಬಂದಿದೆ ಅಂತ ಹೇಳ್ತಾಳೆ. ಇನ್ನು ತಕ್ಷಣ ಅರುಣ್ ಕೂಡ ಹೌದು, ಈ ದಿನದ ನಂತರ ಇನ್ನು ಮುಂದೆ ನೀನು ಮತ್ತೆ ನನ್ನನ್ನು ಯಾವತ್ತೂ ಭೇಟಿಯಾಗಬೇಡ, ನಾವು ಡೈವರ್ಸ್ ಕೂಡ ತೆಗೆದುಕೊಳ್ಳೋಣ ಅಂತ ಹೇಳ್ತಾನೆ. ಇದರಿಂದ ನೀತಾ ಮಾತಾಡ್ತಾ, ನಾನು ನಿಮಗೆ 1 ಗಂಟೆ ಸಮಯ ನೀಡಬೇಕಂದ್ಕೊಂಡಿದ್ದೇನೆ, ನಿಮ್ಮ ಮನಸ್ಸು ಬದಲಿಸ್ಕೊಳ್ಳುವ ಒಂದು ಅವಕಾಶ ಏನಾದರೂ ಇದ್ರೆ ಹೇಳಿ ಅಂತ. ಮತ್ತೆ ಇನ್ನೇನಾದರೂ ಆಲೋಚನೆ ಇದ್ರೂ ನಾನೊಂದಿಗೆ ಸೇರಿ ಇರಬೇಕು ಅಂತ ಅನ್ಕೊಂಡ್ರು ಆಲೋಚನೆ ಮಾಡಿ ಹೇಳಿ ಅಂತ ಹೇಳ್ತಾಳೆ. ಆದರೆ ಅರುಣ್ ಮಾತ್ರ ಅವಳ ಮಾತುಗಳನ್ನು ನಿರಾಕರಿಸ್ತಾನೆ. ಅವನು ತನ್ನ ನಿರ್ಧಾರ ಬದಲಿಸುವ ಅವಕಾಶವಿಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ. ಇನ್ನು ಆ ನಂತರ ಇಬ್ಬರು ಕೂಡ ಮತ್ತೆ ಅವರ ಕುಟುಂಬದ ಸದಸ್ಯರೊಂದಿಗೆ ಸೇರಿ ಬೆಳಗ್ಗೆ 10 ಗಂಟೆಗೆ ಕೋರ್ಟಲ್ಲಿ ಹಾಜರಾಗ್ತಾರೆ. ಆದರೆ ಅಷ್ಟರಲ್ಲಿ ಆ ಇಬ್ಬರ ಮನಸ್ಸಲ್ಲಿ ಕೂಡ ಅವರ ದಾರಿಗಳು ಬೇರೆ ಆಗಿರುತ್ತವೆ. ಇನ್ನು ಜಡ್ಜ್ ಕೂಡ ಬೆಳಗ್ಗೆ ಆ ದಿನ ತುಂಬ ಹೊಸ ಉತ್ಸಾಹದಿಂದ ಕೋರ್ಟಿಗೆ ಬರ್ತಾರೆ. ಯಾಕಂದರೆ ಬಹುಶಃ ಈ ದಂಪತಿಗಳು ಈ ದಿನ ಒಂದಾಗ್ತಾರೋ ಏನೋ ಅಂತ ಅವರು ಕೂಡ ಆಲೋಚನೆ ಮಾಡ್ತಾ ಇರಬಹುದು. ಇದಕ್ಕೆ ಕಾರಣ ಹಿಂದಿನ ದಿನ ರಾತ್ರಿ ಒಬ್ರಿಗೊಬ್ರು ಜೊತೆ ಕಳೆದಿದ್ದಾರೆ. ಆದ್ದರಿಂದ ಅವರಿಬ್ರು ಮನಸ್ಸು ಬದಲಾಯಿಸಿಕೊಂಡು ಒಂದಾಗಿ ಬಿಡ್ತಾರೇನೋ ಅಂಥೇಳಿ ಜಡ್ಜ್ ಭಾವಿಸ್ತಾ ಇರ್ತಾರೆ. ಇದರಿಂದ ಅವರಿಗೆ ವಿಚ್ಛೇದನೆ ನೀಡಬೇಕಾದ ಅಗತ್ಯವಿಲ್ಲ ಅಂಥೇಳಿ ಕೂಡ ಫೀಲ್ ಆಗ್ತಾರೆ. ಇನ್ನು ಹಾಗೆ ಆಲೋಚಿಸಿದ ನ್ಯಾಯಾಧೀಶರು ಮೊದಲಿಗೆ ಅರುಣನ್ನು ಕರೆದು ಈಗಲೂ ಕೂಡ ನಿನಗೆ ಡೈವರ್ಸ್ ಬೇಕಾ ಅಂತ ಕೇಳ್ತಾರೆ. ಇದರಿಂದ ಅರುಣ್ ತಕ್ಷಣ ಜಡ್ಜ್ ಅವರಿಗೆ ಸಮಾಧಾನ ಅಂದರೆ ಉತ್ತರ ನೀಡ್ತಾ ಹೌದು ಸರ್, ನನಗೆ ಡೈವರ್ಸ್ ಬೇಕು ಅಂತ ಹೇಳ್ತಾನೆ. ಇನ್ನು ಅವನ ಮಾತುಗಳನ್ನು ಕೇಳಿದ ಜಡ್ಜ್ ಅವರು ಆಶ್ಚರ್ಯಪಟ್ಟರು. ಇನ್ನು ಅವರ ಮನಸ್ಸಿನಲ್ಲಿ ಏನಂದುಕೊಳ್ತಾರಂದ್ರೆ, 3 ವರ್ಷಗಳಿಂದ ಕೂಡ ವಿಚ್ಛೇದನ ಬೇಡ ಬಂದ ಈ ವ್ಯಕ್ತಿ ಈ ದಿನ ಹೀಗೆ ಹೇಳಿದ್ದಾನೆಂದರೆ ಖಂಡಿತವಾಗಿ ನೀತಾ ಕೂಡ ವಿಚ್ಛೇದನ ಬೇಕು ಅಂತ ಹೇಳೋದ್ರಲ್ಲಿ ಆಶ್ಚರ್ಯ ಏನಿದೆ ಅಂತ ಅನ್ಕೊಂಡು ಈ ಜೋಡಿಗೆ ವಿಚ್ಛೇದನವನ್ನು ನೀಡುವುದು ತಪ್ಪಿ ಬೇರೆ ದಾರಿ ಇಲ್ಲ ಅಂತ ಜಡ್ಜ್ ಅನ್ಕೊಂತಾರೆ. ಅನಂತರ ಅವರು ನೀತಾಳನ್ನ ಕೂಡ ಕರೆದು ನೀನು ಕೂಡ ಡೈವರ್ಸ್ ಬಯಸ್ತೀಯಾ ಅಂತ ಕೇಳ್ತಾರೆ. ಆದರೆ ನೀತಾ ಮಾತಾಡ್ತಾ, ಸರ್, ನಾನು ನನ್ನ ಗಂಡನೊಂದಿಗೆ ಡೈವರ್ಸ್ ಪಡಿಬೇಕು ಅಂತ ಅನ್ಕೊಳ್ತಿಲ್ಲ, ನಾನು ಅವರೊಂದಿಗೆ ಸೇರಿ ಇರಬೇಕು ಅಂತ ಬಯಸ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಅವ್ರು ನನ್ನನ್ನು ತನ್ನ ಜೊತೆಗೆ ಇಟ್ಟುಕೊಳ್ಳದಿದ್ರು ಅಥವಾ ಬಲವಂತವಾಗಿ ಆದರೂ ಸರಿ, ಅವಳ ಮನೆಯಲ್ಲೇ ನಾನು ಇರ್ತೇನೆ. ಇನ್ನು ಮುಂದೆ ನಾನು ಅವರನ್ನು ಬಿಟ್ಟು ಎಲ್ಲಿಗೂ ಹೋಗೋದಿಲ್ಲ ಅಂತ ಹೇಳ್ತಾಳೆ. ಯಾಕಂದರೆ ಈ ದಿನ ನನ್ನ ಗಂಡ ಬಹಳ ಬಾಧಕರಾದ ಪರಿಸ್ಥಿತಿ ಇದ್ದಾರೆ, ಅಂದರೆ ನೋವಲ್ಲಿದ್ದಾರೆ. ಅವರಿಗೆ ನಾನೀಗ ಸಪೋರ್ಟ್ ಆಗಿ ಇರಬೇಕು ಅಂತ ಅನ್ಕೊಳ್ತಾ ಇದ್ದೀನಿ. ಅವರನ್ನು ಈ ಸಮಯದಲ್ಲಿ ನಾನು ಒಂಟಿಯಾಗಿ ಬಿಟ್ಟು ಎಲ್ಲಿ ಹೋಗಬೇಕು ಅಂತ ಅನ್ಕೊಳ್ತಾ ಇಲ್ಲ, ಎಲ್ಲೂ ಹೋಗ್ಬೇಕು ಅಂತ ಅನ್ಕೊಳ್ತಾ ಇಲ್ಲ ಅಂತ ಹೇಳ್ತಾಳೆ. ಆ ಸಮಯದಲ್ಲಿ ಒಂದು ವೇಳೆ ನಾನು ಅವರಿಗೆ ಜೊತೆಯಾಗಿ ಇರದಿದ್ರೆ ಬಹುಶಃ ಅವರು ಇನ್ನಷ್ಟು ಡಿಪ್ರೆಷನ್ಗೆ ಕೂಡ ಹೋಗಿಬಿಡಬಹುದು. ಹಾಗೆ ತನ್ನ ಜೀವನವನ್ನು ವಿಷಾದವಾಗಿ ಮುಗಿಸಿಬಿಡಬಹುದು ಕೂಡ. ಈ ರೀತಿ ಅವರು ನನಗೆ ದೂರವಾಗೋದು ನಾನು ಭರಿಸಲಾರೆ.
ಹಾಗೆ ಜೀವನದಲ್ಲಿ ನನ್ನನ್ನು ನಾನು ಯಾವತ್ತೂ ಕ್ಷಮಿಸಿಕೊಳ್ಳಲಾರೆ ಅಂತ ಹೇಳ್ತಾಳೆ. ಇದರಿಂದ ಜಡ್ಜ್ ಅವರು ಮಾತಾಡ್ತಾ, 4 ವರ್ಷಗಳಿಂದ ಯಾವತ್ತೂ ಕೂಡ ನನಗೆ ಡೈವರ್ಸ್ ಬೇಕು ಅಂತ ಕೇಳ್ತಾ ಇದ್ದೆ ಅಲ್ವಾ, ನೀತಾ ಮತ್ತ್ಯಾಕೆ ಈ ರೀತಿ ನಿನ್ನ ಮನಸ್ಸನ್ನು ಹೀಗೆ ಬದಲಾಯಿಸ್ಕೊಂಡೆ? ಅಸಲಿಗೆ ನಿನ್ನ ಗಂಡ ಏನಿಗೆ ಬಂದ ಸಮಸ್ಯೆ ಏನು ಅಂತ ಪ್ರಶ್ನೆಯನ್ನೇ ಕೇಳ್ತಾರೆ. ಇನ್ನು ತಕ್ಷಣ ನೀತಾ ಏನಂತ ಹೇಳೋದಂದ್ರೆ, ಜಡ್ಜ್ ಅವರು ಈ 2 ದಿನಗಳಲ್ಲಿ ನಾನು ಯಾವುದನ್ನು ನನ್ನ ಕಣ್ಣುಗಳಿಂದ ನೋಡಿದ್ದೇನೋ, ಬಹುಶಃ ನನ್ನ ಜೀವನದಲ್ಲಿ ಯಾವತ್ತೂ ಕೂಡ ನಾನು ಇಂತಹ ಪರಿಸ್ಥಿತಿ ಎದುರಿಸಲಿಲ್ಲ. ಅದಕ್ಕೆ ಈಗ ನಾನು ನನ್ನ ನಿರ್ಧಾರವನ್ನು ಬದಲಾಯಿಸಿಕೊಂಡಿದ್ದೇನೆ. ಅಸಲಿ ವಿಷಯ ಏನಂದ್ರೆ, ನನ್ನ ಗಂಡ ಸ್ಟಮಕ್ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದಾರೆ. ಈ ವಿಷಾದದ ಸಮಯದಲ್ಲಿ ನಾನು ಅವರಿಗೆ ಜೊತೆಯಾಗಿ ಇರಬೇಕು ಅಂತ ಅನ್ಕೊಳ್ತಾ ಇದ್ದೀನಿ. ಆನಂತರ ಏನ್ ನಡೆದ್ರೂ ಕೂಡ ನನಗೆ ಪರವಾಗಿಲ್ಲ ಅಂತ ಹೇಳಿದ್ಲು. ಇನ್ನು ನೀತಾಳ ಮಾತುಗಳನ್ನು ಕೇಳಿದ ತಕ್ಷಣ ಅವಳ ತಂದೆ ತಾಯಿಗಳು ಕೋಪದಿಂದ ಅವಳ ಹತ್ರ ಬಂದು, ನೀತಾ ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ಅವನಿಗೆ ಕ್ಯಾನ್ಸರ್ ಇದೆ ಅಂತ ತಿಳಿದು ಕೂಡ, ಇನ್ನೇನು ಕೆಲವು ದಿನಗಳಲ್ಲಿ ಅವನು ಸತ್ತು ಹೋಗ್ತಾನೆ ಅಂತ ತಿಳಿದ್ರೂ ಕೂಡ ನೀನು ಮತ್ತೆ ಅರುಣ್ ಜೊತೆ ಸೇರಿ ಇರಬೇಕು ಅಂತ ಬಯಸ್ತಾ ಇದ್ಯಾ? ತಾಯಿ, ನೀನ್ ಯಾಕೆ ನಿನ್ನ ಜೀವನವನ್ನು ಹಾಳು ಮಾಡ್ಕೊಳ್ಬೇಕು ಅಂತ ಅನ್ಕೊಳ್ತಾ ಇದ್ಯಾ? ಹೀಗಿದ್ರು ಡೈವರ್ಸನ್ನು ತೆಗೆದುಕೊಳ್ಳಬೇಕು ಅಂತ ನಿರ್ಧಾರ ಮಾಡಿದ್ಯಾ ಅಲ್ವಾ? ನಿನ್ನ ಜೀವನವನ್ನು ವ್ಯರ್ಥ ಮಾಡ್ಕೊಳ್ಬೇಡಮ್ಮ. ನಿನಗೆ ನಾವು ಮತ್ತೆ ಒಬ್ಬ ಒಳ್ಳೆ ವ್ಯಕ್ತಿಯನ್ನ ನೋಡಿ ಮತ್ತೊಂದು ಮದುವೆ ಮಾಡ್ತೀವಿ ಅಂತ ಹೇಳಿದ್ರು. ಆದರೆ ನೀತಾ ತನ್ನ ತಂದೆ ತಾಯಿಗಳ ಮಾತುಗಳನ್ನು ಪೂರ್ತಿಯಾಗಿ ತಿರಸ್ಕರಿಸ್ತಾಳೆ. ಇನ್ನು ಮುಂದೆ ನಾನು ನನ್ನ ಗಂಡನೊಂದಿಗೆ ಸೇರಿ ಬದುಕಬೇಕು ಅಂತ ಅನ್ಕೊಂಡಿದ್ದೇನೆ ಅಂತ ಹೇಳ್ತಾಳೆ. ಈ ದಿನ ಒಂದು ವೇಳೆ ನಾನು ಮತ್ತೆ ನನ್ನ ಗಂಡನೊಂದಿಗೆ ಸೇರಿ ಅವರ ಮನೆಗೆ ಹೋಗದೇ ಇದ್ರೆ, ಬಹುಶಃ ನನ್ನ ಜೀವನ ಪರ್ಯಂತ ಕೂಡ ನಾನು ಈ ದಿನವನ್ನ ಯಾವತ್ತೂ ಕೂಡ ಮರೆಯಲಾರೆ, ನನ್ನನ್ನು ನಾನು ಕ್ಷಮಿಸಿಕೊಳ್ಳಲಾರೆ ಅಂತ ಹೇಳ್ತಾಳೆ. ಆದ್ದರಿಂದ ದಯವಿಟ್ಟು ಅಪ್ಪ ಅಮ್ಮ ನನ್ನನ್ನು ಈ ದಿನ ಮಾತ್ರ ತಡಿಬೇಡಿ, ನಾನು ಅವರೊಂದಿಗೆ ಹೋಗಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳ್ತಾಳೆ. ತನ್ನ ಹೆಂಡತಿಯ ಮಾತುಗಳನ್ನು ಕೇಳಿ ಅರುಣ್ ಕೂಡ ಕಣ್ಣೀರು ಹಾಕ್ತಾನೆ. ಅವನು ಕುರ್ಚಿಯಲ್ಲಿ ಕೂತು ಅಳೋದಕ್ಕೆ ಶುರು ಮಾಡ್ತಾನೆ. ಇನ್ನು ಆ ನಂತರ ನೀತಾ ಕೂಡ ಅರುಣ್ ಹತ್ತಿರ ಹೋಗಿ, ಏನ್ರಿ ನೀವು ಅಳಬೇಡಿ, ನಾನು ನಿಮ್ಮ ಮೇಲೆ ಮರುಕದಿಂದ ಅಂದರೆ ಕರುಣೆಯಿಂದ ಅಲ್ಲ, ನಿಮ್ಮ ಮೇಲೆ ಪ್ರೀತಿಯಿಂದಲೇ ನಿಮ್ಮೊಂದಿಗೆ ಸೇರಿ ಇರಬೇಕು ಅಂತ ಬಯಸ್ತಿರೋದಾಗಿ ಹೇಳ್ತಾಳೆ. ನೀವು ನಿನ್ನೆ ರಾತ್ರಿ ಏನು ಹೇಳಿದ್ರಿ ನೆನಪಿದೆ ಅಲ್ವಾ? ನಾನು ಬದುಕಿರೋದಕ್ಕೆ ನನಗಂತೂ ಯಾವುದೇ ಆಸೆ ಅಥವಾ ಗುರಿ ಇಲ್ಲ ಅಂತ ಹೇಳಿದ್ರಿ ಅಲ್ವಾ? ಹೀಗೆ ನಿಮಗೆ ಜೀವನದಲ್ಲಿ ಒಂದು ಗುರಿ ಇದೆ. ಇನ್ನು ಮುಂದೆ ನೀವು ನಿಮ್ಮ ಹೆಂಡತಿಯಾಗಿ ಆದರೂ ಬದುಕಿಯೇ ಇರಬೇಕು. ನಿಮ್ಮ ಆರೋಗ್ಯವನ್ನು ನೀವು ಬಹಳ ಜಾಗೃತಿಯಾಗಿ ನೋಡ್ಕೊಳ್ಬೇಕು ಅಂತ ಕೇಳ್ತಾಳೆ. ನೀವು ನನಗಾಗಿ ಅದು ಸಿರಿ ಜೀವಂತವಾಗಿ ಇರಬೇಕು ಅಂತ ಹೇಳ್ತಾಳೆ. ಇದರಿಂದ ಅರುಣ್ ಕೂಡ ಕಿರುನಗೆ ನಗುತ್ತಾ ಬಹಳ ಸಂತೋಷದಿಂದ ನೀತಾಳ ಕೈ ಹಿಡಿದುಕೊಂಡು ಆ ನಂತರ ಅವಳನ್ನು ಅಪ್ಕೊಳ್ತಾನೆ. ಇನ್ನು ಜಡ್ಜ್ ಕೂಡ ಆ ದಂಪತಿಗಳನ್ನು ನೋಡಿ ಹ್ಯಾಪಿಯಾಗಿ ಫೀಲ್ ಆಗಿ ಅವರ ವಿಚ್ಛೇದನ ಕೇಸನ್ನು ವಜಾಗೊಳಿಸ್ತಾರೆ. ಕೊನೆಗೆ ಆ ಇಬ್ಬರ ಜೋಡಿ ಹೇಗೋ ಒಂದಾಯಿತು. ದೇವರೇ, ಇನ್ನು ಮುಂದೆ ನಿನ್ನ ಮೇಲೆ ಭಾರ, ಈ ಜೋಡಿ ಬೇರ್ಪಡದಂತೆ ಇರೋದಕ್ಕೇನೋ 4 ವರ್ಷಗಳಿಂದ ಈ ಕೇಸನ್ನ ಈ ರೀತಿ ಸಾಗುವಂತೆ ಮಾಡಿದ್ಯಾ? ನನ್ನ ಜಡ್ಜ್ಮೆಂಟ್ ಏನಿದೆ ಅದನ್ನು ನೀಡಿದ್ದೇನೆ, ಆದರೆ ಫೈನಲ್ ಜಡ್ಜ್ಮೆಂಟ್ ನಿನ್ನ ಕೈಯಲ್ಲಿದೆ. ಅದರಿಂದ ಆ ಜೋಡಿ ಎಂದಿಗೂ ಜೊತೆಯಾಗಿರುವಂತೆ, ಅವರ ಆರೋಗ್ಯ ಚೆನ್ನಾಗಿರುವಂತೆ ಮಾಡು ಸ್ವಾಮಿ ಅಂತ ಜಡ್ಜ್ ಕೂಡ ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಅನಂತರ ನೀತಾ ಆನಂದವಾಗಿ ತನ್ನ ಗಂಡನೊಂದಿಗೆ ಸೇರಿ ತನ್ನ ಅತ್ತೆ ಮನೆಗೆ ಹೋಗ್ತಾಳೆ. ತನ್ನ ಗಂಡನನ್ನ ಜಾಗೃತಿಯಾಗಿ ನೋಡ್ಕೊಳ್ಳೋದಕ್ಕೆ ಶುರು ಮಾಡ್ತಾಳೆ. ಇದಕ್ಕಿಂತ ಮುಂಚೆ ಯಾವಾಗ ನೋಡಿದ್ರೂ ತನ್ನ ಗಂಡನೊಂದಿಗೆ ಸಣ್ಣ ಸಣ್ಣ ವಿಷಯಕ್ಕೆ ಜಗಳ ಮಾಡ್ತಾ ಇದ್ದ ನೀತಾ ಇಂದಿನಿಂದ ತನ್ನ ಗಂಡನನ್ನ ಇನ್ನಷ್ಟು ಕೇರಿಂಗ್ ಆಗಿ ಪ್ರೀತಿಯಿಂದ ನೋಡ್ಕೊಳ್ಳೋದನ್ನ ನೋಡಿದ ಅರುಣ್ ಕೂಡ ತನ್ನ ಹೆಂಡತಿಗಾಗಿ ಆದರೂ ಬದುಕಬೇಕು ಅಂತನೋ ಆಕಾಂಕ್ಷೆಯಿಂದ ಜಾಗೃತಿಯಾಗಿ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳುತ್ತಾ ಒಳ್ಳೆಯ ಡಯಟ್ ಫಾಲೋ ಮಾಡೋದ್ರಿಂದ ಅವನ ಕ್ಯಾನ್ಸರ್ ಕೂಡ ಗುಣವಾಗುತ್ತೆ ಅಂಥೇಳಿ ಡಾಕ್ಟರ್ ಅವನಿಗೆ ಒಂದು ಭರವಸೆಯನ್ನು ನೀಡ್ತಾರೆ. ಆ ನಂತರದಿಂದ ಅವನು ಇನ್ನಷ್ಟು ಆನಂದವಾಗಿ ಸೇರಿ ಬದುಕೋದಕ್ಕೆ ಶುರು ಮಾಡ್ತಾರೆ. ಈ ರೀತಿ 4 ವರ್ಷಗಳಿಂದ ಬೇರ್ಪಡಬೇಕು ಅನ್ನೋ ಬಯಸಿದ ಈ ಜೋಡಿ ತಿರುಗಿ ಮತ್ತೆ ಒಂದಾಗಿ ಹ್ಯಾಪಿಯಾಗಿ ಅವರ ಜೀವನಗಳನ್ನು ಬಹಳ ಚೆನ್ನಾಗಿ ಕಳೀತಾ ಇದ್ದಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ನೀತಾ ಎಂಬ ಹುಡುಗಿಯ ಜೀವನದಲ್ಲಿ ನಡೆದ ಈ ಘಟನೆಯ ಬಗ್ಗೆ ಮತ್ತು ಈ ಘಟನೆಯ ಮೇಲೆ ನಿಮ್ಮ ಅಭಿಪ್ರಾಯವೇನು? ಇವ್ರು ಮಾಡಿದ್ದೆಲ್ಲ ಸರಿನಾ ತಪ್ಪಾ ಅಂತ ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇದರಿಂದ ನಮ್ಮ ವಿಡಿಯೋ ಯಾವ ಪ್ರದೇಶದವರೆಗೆ ಅಂದರೆ ಯಾವ ಡಿಸ್ಟಿಕ್ವರೆಗೂ ತಲುಪಿದೆ ಅಂತ ವಿಷಯ ನಮಗೂ ಅರ್ಥ ಆಗುತ್ತೆ. ಫ್ರೆಂಡ್ಸ್, ಇದು ಮತ್ತೆ ಇವತ್ತಿನ ವಿಡಿಯೋ. ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಖಂಡಿತವಾಗಿ ಶೇರ್ ಮಾಡಿ. ಹಾಗೆ ಇನ್ನಷ್ಟು ಇಂಥ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇಂತಹ ಇನ್ನೊಂದು ಅತ್ಯುತ್ತಮ ಕಥೆಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೇವೆ. ಧನ್ಯವಾದಗಳು. ಶುಭ ದಿನ. ಟೇಕ್ ಕೇರ್.